ಇನ್ನೊಂದು ಕಾಗದ. ತಿಮ್ಮನ ಮನೆಯಲ್ಲಿ ಸಂತರ್ಪಣೆ. ಗುಂಪು ಗುಂಪು ಜನರು ಊಟ ಮುಗಿಸಿ ಮನೆ ಹೊರಟರು. ತಿಮ್ಮ ಎಂದು ಕೂಗಿದ್ರು ಅವನಪ್ಪ. ಬಂದೆ ಎಂದವನೇ ಮುಂದೆ ಹೋಗಿ ನಿಂತ. ಈ ಪಾತ್ರೆ ಸಾಮಾನುಗಳನ್ನ ತೊಳಿಕೊಡ್ತೇನೋ, ನಾನು ಹೇಳಿದ್ನೆಲ್ಲ ಬರ್ಕೋ ಅಂದರು. ಸರಿ ಎಂದವನೇ ಜೇಬಿನಿಂದ ಸೀಸಾ ಕಡ್ಡಿ ತೆಗೆದು ಕಾಗದ ಎಂದು ಕೇಳಿದ. ತಿಮ್ಮನ ತಂದೆ ದೊಡ್ಡದೊಂದು ಕಾಗದವನ್ನು ತಂದುಕೊಟ್ರು. ಬರ್ಕೋ, ಡಬ್ರಿ, ಪಂಚಪಾತ್ರೆ, ಸೌಟು, ಇನ್ನೊಂದು ಕಾಗದ ಎಂದು ತಿಮ್ಮ ಕೈಯೊಡ್ಡಿದ. ಏನೋ ಎಂದು ಗದರಿಸ್ಕೊಂಡ್ರು ಅವನಪ್ಪ. ಈ ಕಾಗದ ತುಂಬದೇಪ್ಪ ಎಂದು ಧೈರ್ಯವಾಗಿ ಉತ್ತರ ಕೊಟ್ಟ. ತುಂಬಿತು. ಕೋಪಾಶ್ಚರ್ಯಗಳಿಂದ ಹತ್ರ ಬಂದು ಬರೆದನ್ನ ನೋಡಿದ್ರು. ಕಾಗದ ತುಂಬಿದ್ದದ್ದು ನಿಜವೇ. ಪಾತ್ರೆಗಳ ಚಿತ್ರವನ್ನೇ ಬಿಡಿಸಿದ್ದಾನೆ. ಇನ್ನೆಲ್ಲಿದೆ ಸೌಟಗೆ ಸ್ಥಳ?